ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಶ್ವೇತಾ ಮೇಡಮ್ ಓಪನಿಂಗಲ್ಲಿ ಯಾವುದೋ ಮನೆ ತೋರಿಸ್ತಾ ಇದ್ದಾರೆ, ಮನೆ ಒಳಗೆ ಗುಂಡನ್ ಕರ್ಕೊಂಡು ಸ್ಲೋ ಮೋಷನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ನಮ್ಮ ಅಕ್ಕನ ಮನೆ ಗೃಹಪ್ರವೇಶಕ್ಕಂತ ನಾವು ಊರಿಗೆ ಬಂದಿದ್ದೀವಿ. ಎಸ್, ಇವತ್ತಿನ ವಿಶೇಷ ಬಂದು ನಮ್ಮ ಅಕ್ಕನ ಮನೆ ಗೃಹಪ್ರವೇಶಕ್ಕೆ ಬಂದಿರೋದು. ಸೊ ಬನ್ನಿ ಗಾಯ್ಸ್, ಇನ್ಯಾಕೆ ತಡ ಮಾಡೋದು, ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಈಗ ನಾವು ಮೈಸೂರಿಂದ ಅಕ್ಕನ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಅಜ್ಜಿ, ಮಾಮ, ನಮ್ಮಮ್ಮ ಎಲ್ಲರೂ ಕೂಡ ಬಂದರು. ಸೊ ನಾವು ಈಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಗಾಯ್ಸ್ ಕುರಿನ ತುಂಬ್ಕೊಳ್ಳೋ ಥರ ತುಂಬ್ಕೊಂಡು ನಮ್ಮ ಮದನ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗೋದ್ರಲ್ಲೂ ಒಂಥರ ಮಜಾ ಇದೆ ಗಾಯ್ಸ್. ಜರ್ನಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಿಗೆ ನಮಗೆ ತುಂಬ ಚೆನ್ನಾಗಿರುವಂತಹ ಹಲಸಿನ ಹಣ್ಣು ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿದ್ದ ಮೇಲೆ ನಾವಂತೂ ದೇವರಣೆಗಳು ಬಿಡೋರಲ್ಲ. ಅದನ್ನು ತಿಂದು ನಾವು ನಮ್ಮ ಅಕ್ಕನ ಮನೆಗೆ ಬಂದೇ ಬಿಟ್ವಿ. ಎಷ್ಟು ಬೇಗ ಬಂದ್ವಿ ಅನ್ನೋದು ಗೊತ್ತೇ ಆಗಲಿಲ್ಲ. ಸೊ ಬಂದ ತಕ್ಷಣ ನಮ್ಮ ಜೊತೆ ನಮ್ಮ ಅಕ್ಕಂದರು, ದೊಡ್ಡಮ್ಮಂದರು ಎಲ್ಲರೂ ಬಂದಿದ್ದರು. ಅಂದರೆ ನಾವು ಬರೋಕ್ಕೊಂದು 10 ನಿಮಿಷದಿಂದ ಬಂದಿದ್ದರು. ಬರ್ತಿದ್ದಂಗೆ ಲಗೇಜ್ ಎಲ್ಲನೂ ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ. ಯಾಕಂದರೆ ಕೆಳಗಡೆ ಪೂಜೆ ಇರೋದ್ರಿಂದ ಜನ ಎಲ್ಲ ಬರ್ತಾರೆ ಅಂದ್ಬಿಟ್ಟು ತುಂಬ ಜನ ಇದ್ದಿದ್ದರಿಂದ ತುಂಬಾ ಲಗೇಜ್ ಇತ್ತು. ಸೊ ಎಲ್ಲನೂ ಮೇಲೆ ಶಿಫ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಒಂದೊಂದು ಕೆಲಸ ಅಂತ ಮಾಡ್ತಾ ಇದ್ರೆ ನಾನು ನೋಡಿ ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಗ್ರೇಟ್ ಅಲ್ವಾ, ಎಲ್ಲೋದ್ರೂ ಈ ಕೆಲಸ ಒಂದೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾನು ಮಾಡೋದು. ಲಗೇಜ್ ಎಲ್ಲ ಮೇಲೆ ಶಿಫ್ಟ್ ಮಾಡಿದ್ಮೇಲೆ ಸಾಕಾಯಿತು ಅಂತ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಮುಗಿಸ್ಕೊಂಡು ನಮ್ಮ ಗುಂಡನ್ನ ಡ್ರೆಸ್ ಚೇಂಜ್ ಮಾಡಿದ್ದೆ ತಡ, ಅವನು ಆಟ ಆಡೋಕ್ಕೆ ಅಂತ ಕೆಳಗಡೆ ಓಡ್ಬಿಟ್ಟ. 2 ದಿನ ಗಾಯ್ಸ್ ಮನೆ ಒಳಗೆ ಸೇರಿಲ್ಲ. ಅವನು ಒಂದು ಕಡೆಯಿಂದ ರೌಂಡ್ ಹೊಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ದ. ನಾನು ಒಂದು ರೌಂಡ್ ಮನೆ ನೋಡ್ಕೊಂಡು ಬರೋಣ ಅಂತ ಬಂದೆ. ಸೊ ಅದರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಂಡಿದ್ದನ್ನು ಕೆಲವೊಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಈ ಸಿಂಕು ತುಂಬಾ ಇಷ್ಟ ಆಯಿತು. ಅದು ನೋಡೋಕ್ಕೆ ಒಳ್ಳೆ ನಾವು ಕಾಫಿ ಕುಡಿಯೋ ಮಗ್ ಥರ ಇತ್ತು. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾನು ನೆಕ್ಸ್ಟ್ ಬಂದಿದ್ದು ಹೆಣ್ಮಕ್ಳಿಗೆ ಫಸ್ಟ್ ಬೇಕಾಗಿರೋದೇ ಕಿಚನ್ನು. ಸೊ ಕಿಚನ್ ಯಾವ ಥರ ಡೆಕೋರೇಟ್ ಆಗಿದೆ ಅಂತ ನಾನು ನೋಡೋಣ ಅಂತ ಬಂದೆ. ಈ ಥರ ಸಿಂಕ್ನ ಬರೀ ನಾನು ಅವ್ರ ಮನೆಯಲ್ಲಿ ಫೋನಲ್ಲಿ ನೋಡ್ತಾ ಇದ್ದೆ, ಬಟ್ ಇವತ್ತು ಲೈವಲ್ಲಿ ನೋಡಿದೆ. ತುಂಬಾ ಖುಷಿ ಆಯಿತು ನನಗೆ ಸಿಂಕ್ ನೋಡಿ. ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ. ಮತ್ತು ಈ ಕ್ಯಾಪ್ ತೆಗೆದ್ರೆ ಮಾತ್ರ ಈ ಸಿಂಕಲ್ಲಿರೋ ನೀರು ಹೋಗೋದು. ಆ ಕ್ಯಾಪ್ ತೆಗಿತಿದ್ದಂಗೆ ಸಣ್ಣ ಬಕೆಟ್ ಹಂಗೆ ಒಂದು ಬಟ್ಲು ಸಿಗುತ್ತೆ. ಅದು ಒಂದು ಅನ್ನ ಕೂಡ ಕೆಳಗಡೆ ಪೈಪಲ್ಲಿ ಹೋಗಲ್ಲ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಗಮನ ಸೆಳೆದಿದ್ದು ಚಿಮಣಿ. ಸ್ವಿಚ್ ಆನ್ ಮಾಡಿ ರೈಟಿಂದ ಲೆಫ್ಟಿಗೆ ತಗೊಬಂದ್ರೆ ಆನ್ ಆಗುತ್ತೆ, ಲೆಫ್ಟಿಂದ ರೈಟಿಗೆ ಹೋದ್ರೆ ಆಫ್ ಆಗುತ್ತೆ. ಫುಲ್ ಸೆನ್ಸರ್ ಚಿಮಣಿ ಇದು. ಮನೆ ನೋಡ್ಕೊಂಡು ಬರೋ ಹೊತ್ತಿಗೆ ಕಾಫಿ ಟೈಮ್ ಆಗೋಗ್ಬಿಟ್ಟಿತ್ತು. ಕಾಫಿ ಜೊತೆಗೆ ಏನಾದರೂ ಇರಲೇಬೇಕು, ಬಿಸ್ಕೆಟ್, ಬ್ರೆಡ್, ಬನ್ ಏನಾದ್ರೂ. ಹಾಗೆ ಇಲ್ಲಿ ನಮ್ಮ ಅಕ್ಕ ಅವರು ಬಂದು ತರಿಸಿದ್ರು. ಸೊ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ. ಹಾಗೆ ಕ್ಯಾಮ್ರಾ ತರ್ತಿದ್ದಂಗೆನೆ ನಮ್ಮ ಮದುಮಗಳು ಜಾನು ಅವರು ಎದ್ದು ಓಡ್ತಾ ಇದ್ರು. ಹಾಗೆ ಮತ್ತೊಂದು ಕಡೆ ಎಲ್ಲರಿಗೂ ಕಾಫಿ ರೆಡಿ ಆಗಿತ್ತು. ನಮ್ಮ ಚೈತ್ರ ಎಲ್ಲರಿಗೂ ಕೊಟ್ಕೊಂಡು ಬಂದ್ಲು. ಕಾಫಿ ಕುಡಿದು ಮುಗಿಸೋ ಅಷ್ಟೊತ್ತಿಗೆ ಅಡಿಗೆ ಭಟ್ರು ಬಂದ್ರು. ರಾತ್ರಿಗೆ ಎಲ್ಲರಿಗೂ ಅಡಿಗೆ ರೆಡಿ ಆಗ್ಬೇಕಿತ್ತು. ಸೊ ಹಾಗಾಗಿ ಒಲೆ ಪೂಜೆನ ಮುಗಿಸ್ಬಿಡಿ ಅಂತ ಹೇಳಿದ್ರು. ರಾತ್ರಿ ಅಡಿಗೆ ಆಗ್ಬೇಕಲ್ವಾ, ಮಾಡಿದ್ದ ಅಡಿಗೆನ ತಿನ್ಬೇಕಾದವ್ರೆ ನಾವು. ಸೊ ಅಡಿಗೆಯಲ್ಲಿ ಯಾವುದೇ ತೊಂದರೆ ಆಗದೆ, ಯಾರಿಗೂ ಕೂಡ ತೊಂದರೆ ಆಗ್ದೇನೆ ಅಡುಗೆ ತುಂಬ ನೀಟಾಗಿ ಕ್ಲೀನಾಗಿ ಬರಲಿ ಅಂದ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ಕೋತಾ ಇದ್ದೀವಿ. ಪೂಜೆ ಮುಗಿದ ತಕ್ಷಣ ಭಟ್ರು ತಂದಿದ್ದ ಪದಾರ್ಥಗಳೆಲ್ಲ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅಡುಗೆ ಶುರು ಮಾಡಿಕೊಂಡ್ರು. ಇಲ್ಲಿ ಮುಗಿಸಿ ಆಚೆ ಹೋಗೋದ್ರೊಳಗೆ ನಮ್ಮ ಗುಂಡ ಒಂದು ಕೆಲಸ ರೆಡಿ ಮಾಡಿಟ್ಟಿದ್ದ. ನೋಡ್ತಾ ಇದ್ದೀರಲ್ಲ, ಪೇಂಟ್ ಕೆಲಸ ಇನ್ನೂ ನಡೀತಾ ಇತ್ತು ಮನೆಗೆ. ಸೊ ಹೊರಗಡೆ ಇಟ್ಟಿದ್ರು ನಮ್ಮ ಗುಂಡ. ಅದನ್ನು ತಗೊಂಡು ನೆಲಕ್ಕೆಲ್ಲ ಬಳ್ದು ಅವನ ಕೈ ಕಾಲ್ಗೂ ಬಳ್ಕೊಂಡು ಜೊತೆಗೆ ಮುಖಕ್ಕೂ ಬಳ್ಕೊಬಿಟ್ಟಿದ್ದ, ಬೆಳ್ಳಕ್ಕೆ ಕಾಣಲಿ ಅಂದ್ಬಿಟ್ಟು. ನೋಡಿ ಗಾಯ್ಸ್ ಯಾವ ಥರ ಬಳ್ಕೊಂಡಿದ್ದಾನೆ ಅಂದರೆ ನೋಡಿ, ಮುಖಕ್ಕೂ ಮಾಡಿಕೊಂಡು ಕಾಲು, ಕೈ, ಬಟ್ಟೆ ಎಲ್ಲ ಮಾಡ್ಕೊಂಬಿಟ್ಟಿದ್ದ. ಅದೆಲ್ಲ ಉಜ್ಜಿ ತೊಳೆಯೋ ಹೊತ್ತಿಗೆ ಸಾಕಾಯಿತು. ಅದು ಮುಗೀತಿದ್ದಂಗೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಕಳಿಸ್ದೆ. ಸೊ ಈಗ ಬನ್ನಿ, ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಫಸ್ಟು ಮನೆಗೆ, ಹೊಸ ಮನೆ ಅಂದರೆ ಚಪ್ರ ಹಾಕ್ತೆ ಬಿಡ್ತಾರಾ? ಇಲ್ಲ, ಹಾಕೇ ಹಾಕ್ತಾರೆ. ಸೊ ಇಲ್ಲಿ ಚಪ್ರದ ಕೆಲಸ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಶೇರ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಪೂಜಾರರು ಕೂಡ ಬಂದು ಅವ್ರ ಕೆಲಸನ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಮಂಡಲಗಳನ್ನ ಹಾಕ್ತಾ ಇದ್ದಾರೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಹಾಕಿದ್ರು. ಮಂಡಲ ಹಾಕಿ ಮುಗೀತಿದ್ದಂಗೆ ದೇವ್ರನ್ನ ಕೂರಿಸಿ ಅಲಂಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಇಬ್ಬರು ಬಂದಿದ್ರಿಂದ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಎಲ್ಲನೂ ಬೇಗ ಮುಗಿಸ್ಕೊಂಡ್ರು. ಹಾಗೇನೆ ನಾನು ಕೂಡ ಸಿಂಪಲ್ ಆಗಿ ರೆಡಿಯಾಗಿ ಬಂದು ಒಂದು ಸ್ವಲ್ಪ ವಿಡಿಯೋಗಳನ್ನ ಮಾಡ್ಕೋತಾ ಇದ್ದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಹತ್ತಿರದವರೆಲ್ಲ ರಾತ್ರಿನೇ ಬಂದರು. ಸೊ ನೋಡಿ, ಇಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಕುಬೇರ ಪೂಜೆ ಅಂತ ಮಾಡ್ತಾ ಇದ್ದಾರೆ.
ಪೂಜೆ ಕೂತ್ಕೊಬೇಕಲ್ಲ ತುಂಬ ಹೊತ್ತಾಗತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕ ಬಾವ ಕೂಡ ಸಿಂಪಲ್ ಆಗಿ ರೆಡಿಯಾಗಿದ್ರು. ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾನು ಹೊರಗಡೆಯಿಂದ ನೈಟ್ ಹೆಂಗೆ ಕಾಣ್ತಾ ಇದೆ ಅಂತ ನೋಡೋಣ ಅಂತ ಆಚೆ ಬಂದೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈ ಪೂಜೆ ಮುಗಿತಿದ್ದಂಗೆ ಒಂದು ಹೋಮ ಸ್ಟಾರ್ಟ್ ಆಗುತ್ತೆ. ಹೋಮ ಸ್ಟಾರ್ಟ್ ಆಗ್ತಿದ್ದಂಗೆ ನಾವೆಲ್ಲ ಆಚೆಗೆ ಬಂದ್ವಿ, ಯಾಕೆಂದರೆ ತುಂಬಾ ಹೊಗೆ ಅಂದ್ಬಿಟ್ಟು. ಜೊತೆಗೆ ಎಲ್ಲರೂ ಅಪರೂಪಕ್ಕೆ ಸೇರಿರೋದ್ರಿಂದ ಮಾತುಕತೆಗಳು ಒಂದಷ್ಟು ಫೋಟೋ ಶೂಟ್ ನಡೀತಾ ಇತ್ತು. ಅಂದರೆ ಕ್ಯಾಮ್ರಾಮ್ಯಾನ್ ಅಲ್ಲದೆ ನಮ್ಮ ಫೋನಲ್ಲಿ ಕೂಡ ಎಲ್ಲರೂ ರೆಡಿಯಾಗಿದ್ದರಿಂದ ಫೋಟೋ ಶೂಟ್ ನಡೀತಾ ಇತ್ತು. ಸೊ ನಮ್ಮ ಗುಂಡ ಅಂತೂ ಎತ್ಕೊಂಡೆ ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ತುಂಬಾ ಹಿಂಸೆ ಕೊಡ್ತಾ ಇದ್ದ. ಮದನ್ ಬೇರೆ ಇರಲಿಲ್ಲ, ಅವರು ಮದುವೆ ಇತ್ತು ಅಂತ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವರು ಮಂಗಳೂರಿಗೆ ಹೊರಟೋದ್ರು. ಅವ್ರು ಇದ್ದಿದ್ರೆ ನಮ್ಮ ಗುಂಡನ್ನು ಅವರೇ ನೋಡ್ಕೊಳ್ಳೋರು. ನನಗಷ್ಟು ಟೆನ್ಷನ್ ಇರ್ತಿರಲಿಲ್ಲ. ಮತ್ತೊಂದಷ್ಟು ವೀಡಿಯೋಗಳನ್ನ ಕೂಡ ಮಾಡ್ಕೋಬೋದಾಗಿತ್ತು. ನಾನು ಇರೋದ್ರಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಮುಗಿದು ಊಟ ಆಯಿತು. ಊಟ ಆಗಿ ಎಲ್ಲರೂ ಮಲ್ಕೊಳಕ್ಕಂತ ಬಂದ್ವಿ. ನಮ್ಮ ಗುಂಡ ಅಂತೂ ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಸೊ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಬೇಗನೆ ಮಲ್ಕೊಂಡ. ಅವ್ನು ಮಲ್ಕೋತಿದ್ದಂಗೆ ನಮ್ಮ ಅಕ್ಕಂದ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಹೋದೆ. ಅಡುಗೆ ಮನೆ ನೋಡಿ ಈ ಥರ ಇತ್ತು. ಇಲ್ಲೆಲ್ಲ ಏನೋ ಡೆಕೋರೇಷನ್ ಮಾಡಬೇಕು ಅಂದರು ಅಂದ್ಬಿಟ್ಟು ನಾನು ಎಲ್ಲನೂ ಕ್ಲೀನ್ ಮಾಡಿಕೊಟ್ಟೆ. ನಮ್ಮ ಅಕ್ಕ ಡೆಕೋರೇಷನ್ ಸ್ಟಾರ್ಟ್ ಮಾಡಿದರು. ನಾನು ತುಂಬ ಹೊತ್ತೇನಿರಲಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ನನಗೂ ಸ್ವಲ್ಪ ಸರಿಯಾಗಿ ನಿದ್ದೆ ಇರಲಿಲ್ಲ. ಹಾಗಾಗಿ ನಾನು ಹೋಗಿ ಮಲ್ಕೊಂಡೆ. ಕೆಲವೊಂದು ವೀಡಿಯೋನ ನೈಟ್ ನಾನು ಮಲಗಿದ ಮೇಲೆ ನಮ್ಮ ಅಕ್ಕಂದ್ರೇ ಮಾಡಿಕೊಟ್ರು. ಸೊ ನೋಡಿ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ, ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಗೃಹಪ್ರವೇಶದ ಮನೇಲಿ ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಇದೊಂದು ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಮೇಯ್ನು ಅಟ್ರಾಕ್ಟಿವ್ ಆಗಿದ್ದಿದ್ದೆ ಈ ಕಿಚನ್ನು, ಯಾಕಂದರೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನಮ್ಮ ಅಕ್ಕ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಆ ಪೇಷನ್ಸಿಗೆ. ಸೊ ನಿದ್ದೆಗೆಟ್ಕೊಂಡು ಮಾಡಿದ್ರು. ಸುಮಾರು ಇದು ಮುಗಿಯೋ ಹೊತ್ತಿಗೆ ಒಂದು 2:30-3 ಗಂಟೆ ಆಯಿತು. ಇದನ್ನು ಮುಗಿಸಿ ಅವರು ಆಮೇಲೆ ಒಂದು ವೀಡಿಯೋ ಮಾಡಿಕೊಂಡು ಮಲ್ಕೊಂಡ್ರು. ಯಾಕಂದರೆ ಬೆಳಗ್ಗೆ ಎದ್ದು ಮಕ್ಕಳು ಮರಿ ಏನಾದರೂ ಕೈ ಹಾಕ್ಬಿಟ್ರೆ ಎಲ್ಲ ಎಕ್ಕುಟ್ಟೋಗುತ್ತೆ. ಹಾಗಾಗಿ ಎಲ್ಲ ರೆಡಿಯಾದ ತಕ್ಷಣವೇ ಒಂದು ವೀಡಿಯೋ ಮಾಡಿಟ್ಕೊಂಡ್ರು. ನೋಡಿ ಪಾಪ ಎಲ್ಲರೂ ಕಷ್ಟಪಡ್ತಾಯಿದ್ರೆ ಮನೆ ಯಜಮಾನಿ ಮಲ್ಗಕ್ಕಂತ ಸ್ಕಾರ್ಫ್ ಕಟ್ಕೊಂಡು ರೆಡಿಯಾಗಿ ಬಂದರು.